ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಬ್ಬಸ್ಗೆ ಪಲ್ಯ ಹೆಂಗೆ ಮಾಡೋದಂತ ನೋಡೋಣ ಬನ್ನಿರಿ. ಮೊದಲಿಗೆ 2 ಕಟ್ ಸಬ್ಬಸ್ಗೆ ಅದನ್ನು ಕಟ್ ಮಾಡ್ಕೊಂಡೀನಿ. 1 ಕಪ್ ತೊಗರಿಬೇಳೆ, 1 ದೊಡ್ಡ ಗಾತ್ರದ ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಅರಿಶಿನ, 1 ಸ್ಪೂನ್ ಹಸಿ ಖಾರ, ರುಚಿಗೆ ತಕ್ಕಷ್ಟು ಉಪ್ಪು, 1 ಬಟ್ಲ ತೊಗರಿಬೇಳೆ. ಮೊದಲಿಗೆ ಕಟ್ ಮಾಡಿದಂಥ ಸಬ್ಬಸ್ಗೆ ಸೊಪ್ಪನ್ನು ನೀರಿನಲ್ಲಿ ಹಾಕೋಣ. ಅದಕ್ಕೆ 1 ಸ್ಪೂನ್ ಉಪ್ಪು ಹಾಕಿ ಒಂದು 5 ರಿಂದ 10 ನಿಮಿಷ ಬಿಟ್ಟು ತೆಗೆದುಬಿಡೋಣ. ಅದನ್ನು ಮೊದಲಿಗೆ ಇದು 1 ಬಟ್ಲ ತೊಗರಿಬೇಳೆ, ಇದನ್ನು ಕುಕ್ಕರ್ನಾಗ ಹಾಕಿ 2 ಸತಿ ತೊಳ್ಕೊಂಡು 2 ಕಪ್ ನೀರು ಹಾಕಿ ಅದನ್ನು ಬೇಯಿಸ್ಕೊಂಡ್ರಿ. ನಾ ಈಗ ತೊಳೆದೀನಿ ರೀ ಇವನ್ನ ಬೇಳೆನ. ನೀರು 2 ರಿಂದ 3 ಕಪ್ ಹಾಕೊಂಡ್ಬಿಡೋಣ. ಹಾಕ್ಕೊಂಡು ಇದನ್ನು ಗ್ಯಾಸ್ ಹಚ್ಚಿಡೋಣ್ರಿ. 1 ರಿಂದ 2 ವಿಸಿಲ್ ಹಾಕ್ಬೇಕ್ರಿ. ಫ್ರೆಂಡ್ಸ್, ಆಗಲೇ ನಾವು ಬೇಳೆ ಕುದಿಯಾಕೆ ಇಟ್ಟಿದ್ದೀವಲ್ರಿ, ಅದು ಕುದ್ದೈತೆ ನೋಡ್ರಿ. ಈಗ ಇದಕ್ಕನ್ನ ಸಬ್ಬಸ್ಗೆ ತೊಳೆದಿಟ್ಕೊಂಡು ಹಾಕೊಂಡ್ರಿ. ಈಗ ಇದನ್ನ ಸಬ್ಬಸ್ಗೆ ಹಾಕೊಂಡ್ರಿ, ಅಷ್ಟು ಹಾಕೊಂಡ್ಬಿಡೋಣ್ರಿ. ಕುದ್ದಿರೋಂಥ ಬೇಳೆಗೆ ಸಬ್ಬಸ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನಂತರ ಇದಕ್ಕೆ ಬೆಳ್ಳುಳ್ಳಿ, ಖಾರ, ಉಪ್ಪು, ಜೀರಿಗೆ, ಅರಿಶಿನ ಇವನ್ನಿಷ್ಟನ್ನು ಹಾಕೊಂಡ್ರಿ. ಹಾಕಿ ಇದಕ್ಕೆ 1 ಸ್ಪೂನು ಗಾಂಧಿನಿ ಹಾಕಿದ್ರಿ ಮೇಲೆ. ಗಾಂಧಿನಿ ಎಲ್ಲನೂ ಹಾಕ್ಕೊಂಡಿಂದ ಇದನ್ನ ಒಂದು 5 ನಿಮಿಷ ಗ್ಯಾಸ್ ಮ್ಯಾಗ ಸಣ್ಣಗೆ ಜೀರೋದಾಗಿ ಇಟ್ಕೊಂಡು ಗ್ಯಾಸ್ ಸಣ್ಣಗೆ ಬೇಯಿಸ್ಕೊಂಡ್ಬಿಡೋದು. ಹಿಂಗೆ ಎಲ್ಲ ಮಿಕ್ಸ್ ಮಾಡಿದ ನಂತರ ಸಣ್ಣಗೆ ಇಟ್ಕೊಂಡು 5 ನಿಮಿಷ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಸಬ್ಬಸ್ಗೆ ಪಲ್ಯ ಜೋಳದ ರೊಟ್ಟಿ ತಿನ್ನಲಿಕ್ಕೆ ರೆಡಿಯಾಗಿದೆ. ಸವಿಯೋಣ ಬನ್ನಿ.